ಯಪ್ಪ ಯಪ್ಪ, ಅಕ್ಕನೂ ಭಾವನೂ ಇಬ್ರು ಆಸ್ತಿ ಹೊಡಿಯೋಕ್ಕೆ ಅಂತವಾ ಬಂದರೆ ಅನ್ನೋ ವಿಷಯನ ಮೊದಲು ಅತ್ತಿಗೆ ಹೇಳ್ಬೇಕು. ಓ ಏನು ಮಾಡೋದು ಏನೋ ಕಾಣಿ, ನನಗಂತೂ ಒಂಚೂರು ತಲೆನೇ ಓಡ್ತಾಯಿಲ್ಲ. ಯಪ್ಪ ಎಂಥ ಮೋಸ ಮಾಡ್ತಾರೆ. ನಾವು ಎಲ್ಲನೂ ಹಿಂಗೆ ನಂಬ್ಕೊಂಡಿದ್ರೆ ನಮ್ಮ ಕೈಗೆ ಚಿಪ್ ಕೊಡ್ತಾರೆ ಅಷ್ಟೇ ಇವ್ರುಗಳೆಲ್ಲವ. ಎಂಥ ಮೋಸ. ಜೊತೆಗೆ ಇದ್ಕೊಂಡು ಹಿಂಗೆ ಸಂಬಂಧದಲ್ಲಿ ಹಿಂಗೆ ಮೋಸ ಮಾಡೋರು ಯಾರಾದ್ರೂ. ನಾನು ನನ್ನ ಗಂಡ ಯಾವತ್ತಾದ್ರೂ ಆಸ್ತಿ ಬೇಕು ಅಂತ ಕೇಳಿದೀವ. ಯಪ್ಪೋ ರಾಂಬೆ, ನೀನೇ ಕಾಪಾಡಪ್ಪ ದೇವ್ರೆ, ಇಂಥವ್ರ ಕೈಲಿಂದವಾ ನಮ್ಮನ್ನೆಲ್ಲವ ನೀನೇ ಕಾಪಾಡಪ್ಪ. ಮೊದಲು ಅತ್ತೆಗೆ ಹೇಳೋಣ, ಅತ್ತೆನೇ ಒಂದೇನಾದ್ರು ಒಂದು ತೀರ್ಮಾನ ತಗೊಂತಾರೆ. ಅತ್ತೆ ಅತ್ತೆ ಏನೇ ಹಾಳದವಳೆ, ಅತ್ತೆ ಅತ್ತೆ ಅಂತವ ನನ್ನ ಯಾಕೆ ಕರಿತಾ ಇದೆಯಾ? ಜಗಳ ಆಡ್ಕೊಂಡು ಓದೆ ಯಾವಾಗಲಿಯಾ? ಈಗ ಯಾಕೆ ಬಂದು ಕರಿತಿದ್ದೀನಿ ಅನ್ನೋ ಅಂತವ? ಏನು ಅನ್ಕೊಂಬಿಟ್ಟಿದ್ಯಾ ನೀನು? ಒಂಚೂರು ಮರ್ಯಾದೆ ಇಲ್ಲ ಏನೂ ಇಲ್ಲ. ಅತ್ತೆ ಮಾವ ಅನ್ನೋದು ನಿನಗೆ ನನ್ನ ಕುಟೇನೇ ಜಗಳ ಆಡ್ಕೊಂಡು ಹೋಗಿದ್ಯಾ, ಇವಾಗ ಯಾಕೆ ಬಂದು ಕರಿತಿದ್ಯಾ? ಅತ್ತೆ ಮೊದಲು ನೀವು ಕೋಪ ಕಡಿಮೆ ಮಾಡ್ಕೊಳ್ರಿ, ಆಮೇಲೆ ಏನು ವಿಷಯ ಅಂತವ ಹೇಳ್ತೀನಿ, ಸಿಹಿ ಕಿವಿ ಕೊಟ್ಟು ಕೇಳ್ರಿ. ಏನಾದರೂ ವಿಷಯ ಆಗಿರಲಿ ಕಣೆ, ನನಗೂ ನಿನಗೂ ಸಂಬಂಧ ಇಲ್ಲ. ನಿಮ್ಮ ಮಾವು ಬರೋ ತನಕವ ಎಲ್ಲೂ ಅಲ್ಲಾಡಿಲ್ಲ, ಇಲ್ಲೇ ಇರ್ತೀನಿ ಅಂತಂದಳು. ಎಲ್ಲೋಗಿದ್ದೆ ಈಗ? ಸಾಕಾತ ಕೂತು ಕೂತು? ನಿಮ್ಮ ಮಾವು ಬರೋ ತನಕವ ನಾನು ಅಷ್ಟೇ ನಿನ್ನ ಕೂಟ ಮಾತಾಡೋಕ್ಕಿಲ್ಲ ಅಂತವ ಚಪ್ತ ಮಾಡಿದ್ದೀನಿ. ನಾನು ಮಾತಾಡೋಕ್ಕಿಲ್ಲ ಕಣೆ. ಅಯ್ಯೋ ಅತ್ತೆ ನೀವೇನು ಮಾತಾಡ್ಬಿಡ್ರಿ, ಕೇಳಿಸ್ಕೊಳ್ರಿ. ಮೊದಲು ಅಕ್ಕನೂ ಭಾವನೂ ಕೆಲಸ ಬಿಟ್ಬಿಟ್ಟು ಬಂದರೆ ಅಂತವಾ ನನಗೆ ಸಾವಿತ್ರಿ ಹೇಳಿದ್ಲು. ಅದು ದಿಟ ಅಲ್ಲ. ಅಕ್ಕಂಗೂ ಭಾವಂಗೂ ಕೆಲಸ ಐತೆ, ಅವರು ಒಂದು ವಾರ ರಜೆ ಹಾಕ್ಬಿಟ್ಟು ಬಂದರೆ ಅಷ್ಟೇ. ಯಾಕಂತಂದರೆ ಆಸ್ತಿನೆಲ್ಲವ ಅವ್ರ ಹೆಸ್ರಿಗೆ ಬರ್ಸ್ಕೊಂಡು ಹೋಗೋಕ್ಕೆ ಅಂತವ ಬಂದರೆ. ಸೀನಪ್ಪ ಹೆಂಗುವ ದುಡಿತಾ ಇಲ್ಲ, ನಾವೆಲ್ಲ ಚೆನ್ನಾಗಿರೋಣ ಹಂಗೆ ಹಿಂಗೆ ಅಂತವ ನೈಸ್ ಮಾಡಿ ಮಾವನ ಕೂಟ ಎಲ್ಲ ಆಸ್ತಿನೂ ಅವ್ರ ಹೆಸ್ರಿಗೆ ಬರ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದರೆ. ಅದಕ್ಕೆ ಕೆಲಸ ಹೋಗೈತೆ ಅಂತವ ನಾಟಕ ಮಾಡ್ತಾವ್ರೆ. ಕೆಲಸ ಹೋಗೈತೆ ನಮಗೇನು ಇಲ್ಲ ಬರ್ಕೊಡಿ ಅಂತವ ಬರ್ಸ್ಕೊಳಕ್ಕೆ ಅಂತವ ಬಂದವ್ರೆ. ಅದನ್ನು ತಿಳ್ಕೊಳ್ಳಿ ಮೊದಲು, ನಂತವ ಆಮೇಲೆ ಜಗಳ ಆಡ್ಬೋದು ಅವ್ರು ಹೋದ್ಮೇಲೂ. ಅವರಿಬ್ರು ಕ್ವಾಣೆನಾಗ ಮಾತಾಡ್ತಿದ್ದೀನಿ, ಕೇಳಿಸ್ಕೊಂಬಂದೆ ಈಗ ತಾನೇ ನಾನು. ಲೇ ಸುಮಾ, ನೀನು ಇಂಥಳು ಅಂತ ಅಂದ್ಕೊಂಡಿರ್ಲಿಲ್ಲ ಕಣೆ. ಅಲ್ಲ ಕಣೆ, ನನ್ನ ಕೂಟ ಬೈಸ್ಕೊಂಡು ಹೋಗಿ ಇನ್ನೇನಾದ್ರೂ ಏನಾದರೂ ಪಿಟ್ಟಿಂಗ್ ಇಡೋಣ ಅಂತವ ನಿಮ್ಮ ಅಕ್ಕದ ಮೇಲೆ ಹಿಂಗೆಲ್ಲ ಬಂದು ಸುಳ್ಳು ಹೇಳ್ತಿದ್ಯಲ್ಲೇ. ನನ್ನ ಹಿರಿಮಗ ನನ್ನ ಹಿರಿ ಸೊಸೆ ಹಂಗೆ ಮಾಡಾರಲ್ಲ, ನನಗೆ ಗೊತ್ತು ಕಣಂತೆ. ನಿಂದೆ ಇವೆಲ್ಲವ ಪಿಲಾನು. ಯಾರ ಸಾವಿತ್ರಿ ಹಾಳಾದಳು, ಅವಳು ಹೇಳ್ಕೊಟ್ಲ ನಿನಗೆ? ಬರೀ ಇಂಥವೇ ಆಯಿತು ಕಣೆ ನಿಂದು ಜೀವನದಲ್ಲಿ. ಚೆನ್ನಾಗಿ ಉದ್ಧಾರ ಆಗರ ಅಂತ ₹1 ನಿನಗೆ ಬಿಡು. ಅದಕ್ಕೆ ನಿಂಗೆ ಅಂಥ ಗಂಟೆ ಸಿಕ್ಕಿರೋದು. ಇನ್ನೊಬ್ರು ಕೆಟ್ಟದ್ದು ಬಯಸ್ತೀಯಲ್ಲ, ಇನ್ನೊಬ್ರ ಮೇಲೆ ಚಾಡಿ ಚುಚ್ಚಕ್ಕೆ ಬತ್ತೀಯಲ್ಲ, ಅದಕ್ಕೆ ನಿಂಗೆ ಅಂಥ ಗಂಟೆ ಸಿಕ್ಕಿರೋದು ಕಣ. ಹೋಗೆ ನಿನಗೆ ಇಷ್ಟು ದಿನವ ನನ್ನ ಪಾಪ ಪಾಪ ಅಂತವ ಇದ್ನಲ್ಲ, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಅಷ್ಟೇ. ಅಲ್ಲಿ ಕಣೆ, ನಿನ್ನ ಮಾತು ಕೇಳಲಿಲ್ಲ ನಾನು ಅಂತವ ನಿನ್ನ ಮೇಲೆ ಯಾಗ್ರಾಡ್ರೆ ಅಂತವ ಹಿಂಗೆ ಸುಳ್ಳು ಹೇಳಕ್ಕೆ ಬಂದಿದೆಯಲ್ಲ. ನೀನು ಭಾವ ನೀನು ಹಾಕಿದ್ಮೇಲೆ ನಿನ್ನ ಬಾಯಿ ಬಿದ್ದೋಗ್ಬಾರ್ದ? ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು ಬದುಕಕ್ಕದ ನೀನು? ಒಂದಲ್ಲೊಂದಿನ ನಿನ್ನ ಬಾಯಿ ಗುಳ ಬೀಳ್ತದೆ ನೋಡ್ಕ ಹಿಂಗೆಲ್ಲವ ಸುಳ್ಳು ಹೇಳಿದ್ರೆ. ಹಿಂಗೆ ಚಾಡಿ ಚುಚ್ಚಕ್ಕೆ ಬಂದಿದೆಯಲ್ಲ ಅಂತಳಿರ್ಬೇಕು. ಇಂಥಳು ಅಂತ ಅಂದ್ಕೊಂಡಿರ್ಲಿಲ್ಲ ಕಣೆ ಸುಮ್ಮನಿಂದ ನಾನು. ಒಳ್ಳೆ ಮನುಷ್ಯಳು ಅಂತ ಅಂದ್ಕೊಂಡಿದ್ದೆ ಬಿಡವ. ಇವತ್ತು ಸಾಬೀತು ಮಾಡಿಬಿಟ್ಟೆ ನೀನು ಎಂತಳು ಅಂತವ. ಅಯ್ಯೋ ಅತ್ತೆ ನಿಮ್ಗೇನು ತಲೆಗಿಲೆ ಕೆಟ್ಟೈತ ಹೆಂಗೆ ಅಂತವ? ಇದು ಯಾಕೆ ಹಿಂಗೆ ಆಡಿರತ್ತೆ? ಹೇಳೋ ಮಾತು ನಾವು ಹೊಸಿ ಕೇಳ್ರಿ. ನನಗೇನು ಅವ್ರ ಮೇಲೆ ಚಾಡಿ ಚುಚ್ಚೋದು, ಅವ್ರ ಬಗ್ಗೆ ಹೇಳೋದು ಅದು ಇದು ಅಂತ ಏನು ಹುಚ್ಚಿಲ್ಲ ನನಗೆ. ಕೇಳಿಸ್ಕೊಂಡಿದ್ದ ಹೇಳ್ತಾ ಇದ್ದೀನಿ. ಅವ್ರ ಆಸ್ತಿಗೋಸ್ಕರನೇ ಪಿಲಾನ್ ಮಾಡ್ಕೊಂಡು ಬಂದಿರೋದು ಅಲ್ಲ. ಯಾವತ್ತಾದ್ರೂ ನೀವೇ ಯೋಚನೆ ಮಾಡಿರಿ. ಅಕ್ಕ ನಾನು ಏನಾದರೂ ಮಾತಾಡಿದ್ರೆ ವಾಪಸ್ ಮಾಡ್ತಾ ಇದ್ದಂಗೆ ಇರ್ತಿತ್ತಾ? ವಾಪಸ್ ಮಾತಾಡೋದಿಲ್ಲ. ನಾನು ಮಾತಾಡೋಕ್ಕಿಂತ ಮುಂಚೆನೆಯ ಇದು ಯಾಕೆ ಅಲ್ಲಿಟ್ಟಿದ್ಯಾ, ಹಂಗೆ ಯಾಕೆ ಮಾಡಿದ್ಯಾ, ಕಾಫಿ ಯಾಕೆ ಹಿಂಗೆ ಮಾಡಿದ್ಯಾ, ಟೀ ಯಾಕೆ ಹಿಂಗೆ ಮಾಡಿದ್ಯಾ, ನೀರು ಯಾಕೆ ಹಿಂಗೆ ಕೊಡ್ತಿದ್ಯಾ ಅಂತವ ಎಲ್ಲದಕ್ಕೂ ಒಂದೊಂದು ಕೊಂಕ್ ತೆಗಿಯೋದು. ಈಗಿತ ಬಂದಾಗಿಂದವ ಒಂದು ಕೊಂಕಾದ್ರೂ ತೆಗ್ದೈತೇನು ಹೇಳ್ರಿ. ಯಾಕೆ ಅಂತಂದರೆ ಭಾವ ಮೊದಲೇ ಯಾಕಂಗೆ ಹೇಳ್ಕೊಟ್ಟಿತ್ತಂತೆ, ಏನು ಜಗಳ ಆಡ್ಬೇಡ ನೀನು, ನಾವು ಆಸ್ತಿ ಎಲ್ಲ ಬರ್ಸ್ಕೊಂಡು ಹೋಗೋ ತನಕವ ಅಂತವ. ಅದಕ್ಕೆ ಏನು ಜಗಳ ಆಡ್ದಂಗೆ ಸುಮ್ಮನೆ ನಿಂತಿದ್ದು. ಇವತ್ತು ನಾನೆಲ್ಲ ಅಷ್ಟೊಂದೆಲ್ಲ ಮಾತಾಡಿದ್ರು ನೀವು ನನ್ನ ಕೂಡ ಜಗಳ ಆಡ್ತಿದ್ರು. ಅಕ್ಕ ಏನು ಜಗಳ ಆಡ್ದಂಗೆ ಯಾಕೆ ನಿಂತಿತ್ತು ಹೇಳ್ರಿ? ಆಸ್ತಿ ಎಲ್ಲವ ಬರ್ಸ್ಕೊಂಡು ಹೋಗೋಕ್ಕೆ. ಅದನ್ನೇ ಯೋಚನೆ ಮಾಡಿರಿ ಮೊದಲು. ಸುಮ್ಮನೆ ಏನೇನೋ ಹೇಳಕ್ಕೆ ಹೋಗ್ಬಿಡ್ರಿ ನನ್ನ ಮೇಲೆ. ನನಗೇನು ಹುಚ್ಚು ಬಂದಿಲ್ಲ ಅವ್ರ ಮನೆಯಲ್ಲವ ಚಾಡಿ ಚುಚ್ಕೊಂಡು ಓಡಾಡೋಕ್ಕೆ. ಅಲ್ಲಿ ಕಡೆ ಅವಳು ಜಗಳಾಡಿದ್ಲು ಅಂತ್ಯ. ಇವಾಗ ಸುಮ್ಮನೆ ನಿಂತಿರೋದಕ್ಕೆ ಅದಕ್ಕೆ ಇನ್ನೊಂದು ಕತೆ ಕಟ್ತಾ ಇದೆಯಾ? ನಿಂಗೊಂಥರ ಕಣೆ ನಿನಗೆ ಸುಮಾ. ಅವಳು ಜಗಳಾಡಿದ್ರೆ ಹಿಂಗೆ ಜಗಳಾಡ್ತಾಳೆ ಕಣತೆ ಅಂತವ, ಜಗಳಾಡ್ತಾಳೆ ಅಂತವ ಬಂದು ಚಾಡಿ ಹೇಳ್ತಿದ್ದೆ. ಈಗ ಜಗಳ ಆಡ್ತಾ ಇಲ್ಲ ಅಂತವ ಚಾಡಿ ಹೇಳ್ತಾ ಇದೆಯಾ? ಜಗಳಾಡ್ತಿಲ್ಲ ಅಂದರೆ ಅವಳು ಏನೋ ಪಿಲಾನ್ ಮಾಡ್ಕೊಂಬಂದವ್ರೆ, ಆಸ್ತಿ ಹೊಡ್ಕೊಳಕ್ಕೆ ಹೋಗೋರೆ. ಅಲ್ಲಿ ಕಡೆ ಅವ್ರ ಪಾಲಿಂದ ಆಸ್ತಿ ಅವ್ರು ಕೇಳೋಕೆ ಬಂದಿದ್ದಾರೋ ಏನೋ, ಅದರಲ್ಲೇನು ತಪ್ಪು ಅಂತವ ಹೇಳ್ತೀನಿ ನಾನು. ಅದಕ್ಕೆ ನೀನು ಯಾಕೆ ಹಿಂಗೆ ಬಂದು ನನ್ನ ಹತ್ರವ ಪಿಟ್ಟಿಂಗ್ ಇಡ್ತಾ ಇದೆಯಾ ಅಂತವ? ಅವ್ರ ಪಾಲಿಂದ ಆಸ್ತಿ ಅವ್ರು ತಗೊಂಡೋಗ್ಲಿ ಬಿಡಿ, ಅವ್ರ ಅಪ್ಪನ ಹತ್ರ ತಗೊಂಡು. ನಿನಗೇನು ಒಟ್ಟು ರೀ, ನಿನಗೆ ಬೇಕಾದ್ರೆ ನೀನು ತಗ. ನಿನ್ನ ಗಂಡ ಕುಡುಗಂಡವನಲ್ಲ, ಅವನ ಹತ್ರ ವ್ಯವಸಾಯ ಮಾಡಿಸ್ಕೊ ಹೋಗು. ಏನೋ ಒಂದಿಟ್ಟು ಕಾಪಿ ಕೇಳಿದ್ಕೆ ಇಷ್ಟೊಂದೆಲ್ಲವ ಕತೆ ಕಟ್ಟಿ ಅವಳ ಮೇಲೆ ಚಾಡಿ ಚುಚ್ಚಕ್ಕೆ ಬತ್ತಿದ್ಯಲ್ಲ ನೀನು. ಎಂತಲ್ಲಿರೋಣ ಅಂತ ಹೇಳೋಣ ನಿನಗೆ. ನನಗೆ ಇವತ್ತೇ ಇಷ್ಟೇ ಕೊನೆ, ಮತ್ತೆ ಮಾತಾಡ್ಸಕ್ಕೆ ಬರ್ಬೇಡ ನನಗೆ. ನಿಮ್ಮ ಮಾವು ಬರಲಿ ಮೊದಲು ತೀರ್ಮಾನ ಮಾಡೋಣ ಅದೇನು ಅಂತವ. ನೀನು ನನಗೆ ಬಾಯಿಗೆ ಬಂದಂಗೆ ಬೈದಿದ್ದೇನು, ನಾನು ನಿನಗೆ ಬೈದಿದ್ದೇನು, ಯಾಕೆ ಬೈದೋ ಏನು ಎಂತ ಇಲ್ಲವ ತೀರ್ಮಾನ ಮಾಡೋದು ಮೊದಲು. ಇಲ್ಲ ನಾನು ಇರಬೇಕು ಈ ಮನೇಲಿ, ಇಲ್ಲ ನೀನು ಇರಬೇಕಣೆ. ಇವತ್ತೆಲ್ಲ ತೀರ್ಮಾನ ಆಗಲಿ. ಅದೇನು ಆಸ್ತಿಗೋಸ್ಕರ ಬಂದಾರೆ ಅಂತ ತಾನೇ ಚಾಡಿ ಚುಚ್ತಿರೋದು? ಆಯ್ತು ಬಿಡಿ, ಆಸ್ತಿನೆಲ್ಲವ ಕೊಟ್ಬಿಡ್ತೀನಿ ಅವ್ರಿಗೆ. ನನಗೆ ಯಾಕೆ ಬೇಕು ಆಸ್ತಿ ಅಲ್ಲವ? ನನ್ನ ಹಿರಿ ಮಗ ಹಿರಿ ಸೊಸೆ ಚೆನ್ನಾಗಿರಲಿ, ಅವ್ರಿಗೆ ಯಾಕೆ ಕೊಡ್ತೀನಿ? ನೀನು ಒಟ್ಟು ಕಂಡು ಸಾಯ್ಬೇಕು ನೀನು ಮುಂದೆ ನೀನು.
ಅಯ್ಯೋ ದೇವ್ರೆ, ಏನಪ್ಪ ಮಾಡೋಣ ಇವಾಗ? ಈ ಅಕ್ಕ ಬಾವ ಹಿಂಗೆ ಮೋಸ ಮಾಡ್ತಾರೆ ಅಂತ ನಾನು ಜೀವನದಲ್ಲೇ ಅಂದ್ಕೊಂಡಿರ್ಲಿಲ್ಲ. ಇಂಥ ಕೆಲಸ ಮಾಡ್ತವ್ರೆ. ಈ ಅತ್ತೆಗೆ ಅದನ್ನು ಹೇಳಿದ್ರೆ ನಂಬ್ತಾ ಇಲ್ಲ. ನಾನು ಏನು ಮಾಡೋಣ ಅಂತ ಒಂಚೂರು ಬುದ್ಧಿ ಓಡ್ತಿಲ್ವಲ್ಲಪ್ಪ ನನಗೆ. ಏನು ಮಾಡೋಣಪ್ಪ? ಯಪ್ಪ, ಇವ್ರು ಹಿಂಗೆ ಮೋಸ ಮಾಡ್ತಾರೆ ಅಂತವ ನಾನು ಯಾವತ್ತೂ ಕಾನ್ಸ್ಪೊನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಣಪ್ಪ ದೇವ್ರೆ. ಎಂಥ ಬುದ್ಧಿ ಕಲ್ತ್ಕೊಂಡಾರೆ. ಆಸ್ತಿಗೋಸ್ಕರ ಹಿಂಗೆಲ್ಲ ಮಾಡೋಣ ಜನ. ಇಷ್ಟೊಂದು ನಾಟಕ ಮಾಡ್ಕೊಂಡು ಅಷ್ಟೆಲ್ಲ ಮಾಡೋ ಬದಲು ಬಂದು ಮಾವನವ್ರನ್ನ ಯಾಕೆ ಹೇಳಿದಿದ್ರೆ ಆಸ್ತಿ ಬೇಕು ಅಂತವ ಆಯ್ತಾ ಇರಲಿಲ್ವಾ? ಅಲ್ಲ, ಮಾವ ಯಾವತ್ತಾದ್ರೂ ಒಬ್ರಿಗೊಂದು ಮಾಡಾರ? ನಮ್ಮ ಮನೆಯವ್ರನ್ನ ಪಾಪ ಅಷ್ಟೊಂದು ಎಲ್ಲವ ಕುಡ್ಕೊಂಡು ಎಲ್ಲವ ಬೀದಿಗೆ ತಂದಿಟ್ರು ಎಲ್ಲ ಅವ್ರು ಒಬ್ಬರೇ ಮಾಡ್ಕೊಂಡು ಹೋಯ್ತವ್ರೆ. ಬುದ್ಧಿ ಬಿಡ್ವೆ ಈ ಭಾವಂಗೊಂಚೂರುವೆ. ಹಿಂಗೆ ಸುಳ್ಳು ಹೇಳ್ಕೊಂಡು ಬಂದು ದುಡ್ಡು ತಗೊಂಡು ಹೋಗೋಂಥದ್ದು ಏನೈತಿ ಇವ್ರಿಗೆ? ನಿಜನೇ ಹೇಳಿ ದಿಟನೇ ಹೇಳಿ ಭಾಗ ಮಾಡಿಸ್ಕೊಂಡು ತಗೊಂಡೋಗಿ ಅವ್ರ ಪಾಲಿಂದ ಅವ್ರು ಮಾರ್ಕೊಂಡು ಅದು ಏನು ಮಾಡ್ಕೊಂತಾರೆ ಮಾಡ್ಕೋಬೇಕತ್ತಿಗೆ. ಇಂಥ ಬುದ್ಧಿ ಕಲಿಬಾರ್ದು ಕಣಪ್ಪ ಯಾರವೇ ಜೀವನದಲ್ಲಿ. ನಾನು ಇಂಥ ಮನುಷ್ಯರನ್ನ ಯಾರನ್ನೂ ನೋಡಿರ್ಲಿಲ್ಲಪ್ಪ. ಏನು ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲ. ಇವು ಅತ್ತೆ ಬೇರೆ ನಾನು ನಂಬ್ತಾ ಇಲ್ಲ. ಯಾರಿಗೆ ಹೇಳೋಣ? ಹೆಂಗೆ ಮಾಡೋಣ? ನಾನು ತಲೆ ಕೆಟ್ಟೋಯ್ತೈತಲ್ಲಪ್ಪ ನಂಗೆ ಬೇರೆಯಾ. ಲೇ ಸುಮಾ, ಇದ್ಯಾಕೆ ಹಿಂಗೆ ನಿಂತಿದೆ? ಏನಾತೆ? ಯಾಕೆ ಏನೋ ಜೋರಾಗಿ ಜಗಳಾಡ್ತಾಯಿದ್ರಿ ನೀನು ಗೌರಕ್ಕನೂ? ಏನಾತೆ? ಏನು ಜಗಳನೇ? ಅಲ್ಕಣೆ, ನೀವು ವಾರ್ವರ್ಗಿತ್ತೀರ ಜಗಳಾಡ್ತೀರ ಅಂತಂದ್ರೆ ಅತ್ತೆ ಸೊಸೆ ಜಗಳಾಡ್ಕೊಂಡು ಕೂತಿದ್ದೀರಲ್ರೇ. ಏನಾಯ್ತು? ನೀನು ವಾರ್ಗಿತ್ತೀನಿ ಏನೋ ಪಿಟ್ಟಿಂಗ್ ಇಟ್ಟಿರ್ತಾಳೆ, ಅದಕ್ಕೆ ನಿಮ್ಮ ಅತ್ತೆ ನಿನಗೆ ಬೈತಿತ್ತೇನೋ? ಇನ್ನೇನು ಮಾಡ್ತಾರೆ ನಿನಗೆ ಬೈಯದ್ಬಿಟ್ಟು ಇವರು? ಇವರಿಬ್ರು ಸೇರ್ಕೊಂಡು ನಿನ್ನ ತುಳ್ದಾಕನ ಅಂತವ ಕಾಯ್ತವ್ರ ಕಣೆ. ಅವಕಾಶ ಮಾಡ್ಕೊಡ್ಬೇಡ, ಹೇಳಿದ್ದೀನಿ ನೋಡಿ ನಿನಗೆ. ಹೆಂಗಿರ್ಬೇಕು ಗಟ್ಕಿತ್ತಿ ಹಂಗಿರ್ಬೇಕು ನೀನು. ಅಯ್ಯೋ ಸಾವಿತ್ರಿ, ನಂದೇ ತಲೆ ಕೆಡ್ತೈತೆ. ನೀನು ಬೇರೆ ಏನು ನೀ ಹೇಳ್ಬೇಡ ಇಲ್ಲಿ ಬಂದು. ಅಲ್ಲ, ಇಲ್ಲಿ ನನ್ನನ್ನು ತುಳ್ದಾಕೋದಿರಲಿ, ನಮ್ಮ ಮಾವ್ರನ್ನ ತುಳ್ದಾಕಿ ಎಲ್ಲ ಆಸ್ತಿನೆಲ್ಲವ ಬರ್ಸ್ಕೊಂಡು ಹೋಗೋ ಪಿಲಾನ್ ನಡೀತೈತೆ. ಅದು ಗೊತ್ತಿಲ್ಲ ನಿನಗೆ. ಊರಲ್ಲಿರಲ್ಲೆಲ್ಲ ವಿಷಯ ಗೊತ್ತೈತದೆ. ಇಂಥ ವಿಷಯ ಎಲ್ಲ ಎಲ್ಲಿ ಗೊತ್ತಾಯ್ತದೆ ತಗ ನಿನಗೆ? ಏನಾಗೈತೆ ಅಂತ ಗೊತ್ತೇ? ಅದು ನಮ್ಮ ಭಾವನೂ ಅಕ್ಕನೂ ಇಬ್ಬರು ಪಿಲಾನ್ ಮಾಡ್ಕೊಂಬಂದವ್ರೆ. ಪಿಲಾನ್ ಮಾಡ್ಕೊಂಬಂದು ಏನೋ ಕೆಲಸ ಹೊಂಟೋಗೈತೆ ನಮಗೆ ಅಂತವ ಹೇಳ್ಕೊಂಡು ನಮ್ಮೆಲ್ಲರ ಜೊತೆನೂ ಚೆನ್ನಾಗಿದ್ದು ಎಲ್ಲ ನಾನು ನೋಡ್ಕೊತೀನಿ, ಎಲ್ಲ ನನ್ನ ಆಸ್ತಿ ಎಲ್ಲವ ನನಗೆ ಬರ್ಕೊಡಪ್ಪ ಅಂತವ ಬರ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದವ್ರ ಕಣೆ. ಎಲ್ಲ ಆಸ್ತಿನೂ ಮಾವನದ್ದಿ ಹೆಸ್ರಲ್ಲಿ ಇರೋದನ್ನೆಲ್ಲವ ಭಾವನ ಹೆಸ್ರಿಗೆ ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಒಂಚೂರು ಇಲ್ದಂಗೆ ನನಗೂ ನನ್ನ ಮಗನಿಗೆ ಏನೂ ಇಲ್ದಂಗೆ ಮಾಡಿ ಎಲ್ಲವ ಅವರೇ ಬರ್ಕೊಂಡು ಹೋಗಿ ಆಮೇಲೆ ಎಲ್ಲವ ಮಾರ್ಕೊಳ್ಳೋಕ್ಕೆ ಅಂತವ ಪಿಲಾನ್ ಮಾಡ್ಕೊಂಡವ್ರೆ. ಅದೇನೋ ಲೋನು ಏನೋ ತಗೊಂಡವ್ರಂತಲ್ಲ ಪ್ಯಾಟೆಲಿ ಬೆಂಗಳೂರಲ್ಲಿ, ಅದನ್ನೆಲ್ಲವ ಮನೆ ಕಟ್ಟಕ್ಕೆಲ್ಲವ ಲೋನ್ ತಗೊಂಡಾರಲ್ಲೇ, ಅದೆಲ್ಲವ ತೀರಿಸ್ಕೊಳ್ಳೋಕ್ಕೆ ಅಂತವ ಹಿಂಗೆ ಪಿಲಾನ್ ಮಾಡ್ಕೊಂಡವ್ರ ಕಣೆ. ಬರಮ್ಮ, ಹೌದೇನೆ? ಹೆಂಗೆ ಗೊತ್ತಾತೆ ನಿಂಗೆ ಈ ವಿಷಯ ಅಲ್ಲವಾ? ಯಾರು ಹೇಳಿದ್ರು ನಿನಗೆ? ಅಯ್ಯೋ, ನನಗೆ ಯಾರು ಹೇಳಪ್ಪತ್ತರಿ ಮನೇಲಿ. ಏನಾಯ್ತು ಅಂತಂದರೆ ಜಗಳ ಆಯ್ತಿತ್ತ, ನನಗೂ ಅತ್ತೆಗೂ ಜಗಳ ಆಯಿತು. ಒಂಚೂರು ವಾದ ವಿವಾದ ಆಯಿತು. ನಾನು ಕಾಪಿ ಮಾಡ್ಕೊಡಲ್ಲ ಅಂದೆ, ಅದಕ್ಕೆ ಅತ್ತೆ ಏನೇನೋ ಅಂದರು. ಅದು ಬಿಡು, ಏನೋ ಒಂದು ವಾದ ವಿವಾದ ಆಯ್ತು. ಅದಾದಮೇಲೆ ನಾನು ನೋಡ್ತಿದ್ದೀನಿ ಅಕ್ಕ ಸರ್ರನ್ನೇ ರೂಮ್ ಕಡೆಗೆ ಹೋಯ್ತು. ಒಂಚೂರು ಏನು ಮಾತಾಡಲಿಲ್ಲ ಕಡೆ ಈಕಿತ. ಪ್ರತಿ ಸರಿ ಅಕ್ಕ ತಾನೇ ಜಗಳ ತೆಗಿತಿದ್ದು, ಕೊಂಗ್ ತೆಗ್ದು ಈಕಿತ್ ಏನು ಜಗಳ ತೆಗಿಲಿಲ್ಲ. ಇದೇನಪ್ಪ ಆಶ್ಚರ್ಯ, ಏನತ್ತಪ್ಪ ಅಂತವ ರೂಮ್ ಕಡೆಗೆ ಬೇರೆ ಸರ್ರನ ಹೋಯ್ತಲ್ಲ ಅಂತವ ನೋಡೋಣ ಅಂತ ಹೋಗಿ ಕೇಳಿಸ್ಕೊಂತ ನಿಂತಿದ್ದೀನಿ. ಇವೆಲ್ಲವ ವಿಷಯ ಎಲ್ಲವ ಬಾಯ್ಬಿಟ್ರು ನೋಡು ಬಾವ. ಹಿಂಗೆ ಅದಕ್ಕೆ ಆ ಕಡೆ ನೀನು ಜಾಸ್ತಿ ಜಗಳಾಡ್ಬೇಡ ಅಂತೆಲ್ಲವ ಹೇಳ್ಕೊಂಡು ಕರ್ಕೊಬಂದರೆ. ಅದಕ್ಕೆ ಅಕ್ಕ ಏನು ಜಗಳಾಡ್ತಿಲ್ಲ, ನಾನು ಏನಂದ್ರೂ ಹ್ಞೂ ಅಂದ್ಕೊಂಡು ಹೋಯ್ತಾ ಇರೋದು. ನಾನು ಏನೇ ಕೊಂಗ್ ತೆಗೆದ್ರೂ ಸುಮ್ಮನಿರೋದು. ಯಾವಾಗಲೂ ಅಯ್ಯೋ ಒಂಚೂರು ಕಾಪಿಲಿ ಒಂಚೂರು ಸಕ್ಕರೆ ಜಾಸ್ತಿ ಆದ್ರೂ ಜಗಳಾಡೋದು ನಮ್ಮ ಅಕ್ಕ. ಈಗಿತ ಏನು ಮಾಡಿದ್ರೂ ಜಗಳಾಡ್ತಿಲ್ಲ. ಯಾಕೆ ಅಂತಂದರೆ ಹಿಂಗೆ ವಿಷಯ ಆಸ್ತಿ ಎಲ್ಲ ಹೊಂಟೋಯ್ತದಲ್ಲ, ಆಮೇಲೆ ಜಗಳ ಆಡ್ಕೊಂಡು ಹೋದ್ರೆ ಮಾವ ನೀವು ಈಗಲೇ ಹಿಂಗೆ ಜಗಳಾಡ್ತಿದ್ರೆ ಮುಂದೆ ಹೆಂಗೋ ಏನೋ ಸಮಪಾಲ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಅದಕ್ಕೆ ಎಲ್ಲ ಪಿಲಾನ್ ಮಾಡ್ಕೊಂಡು ಎಲ್ಲ ಅವ್ರ ಹೆಸ್ರು ಬರ್ಸ್ಕೊಳಕ್ಕೆ ಅಂತ ಮಾತಾಡ್ಕೊಂಬಂದವ್ರ ಕಣೆ ಇಬ್ಬರು ಗಂಡನೇ ಅಂತೀನುವೆ. ಆಮೇಲೆ ಅವರಿಬ್ರಿಗೆ ಕೆಲಸ ಹೋಗೈತೆ ಅಂತವ ಗುಮ್ಮೆಚ್ಚೋರಲ್ಲ, ಅದು ಯಾವ ಕೆಲಸನೂ ಹೋಗಿಲ್ಲ ಏನು ಇಲ್ಲ ಕಡೆ. ಸುಮ್ಮನೆ ನಾಟಕ ಮಾಡ್ಕೊಂಬಂದಿರೋದು ಇವರಿಬ್ರಿಗೆ ಕೆಲಸ ಹೋಗೈತೆ ಅಂತವ ಮಾವಂತವೆಲ್ಲ ಆಸ್ತಿ ಬರ್ಸ್ಕೊಂಡು ಹೋಗೋ ಕಡೆ. ಹೌದೇನೆ? ನೋಡಿ ಹಂಗೆಲ್ಲವ ಮಾಡ್ತಾರೆ ಅಂತವ. ನೀನು ದಡ್ಡಿ ಅಂತವ ನೋಡಿ, ಇನ್ನೂ ದಡ್ತನೇ ಮಾಡ್ಕೊಂಡು ಕೂತಿದ್ಯಾ ನೀನು. ನಿಮ್ಮ ಅತ್ತೆಗೆ ಹೇಳ್ದ ಇಲ್ಲ ವಿಷಯನ, ನೀನೇನು ಹೊಂದ್ಕೊಂಡು ಕೂತಿದ್ಯೋ. ಹಿಂಗೆ ಮಾಡಿಬಿಟ್ರು ಮೋಸ ಮಾಡಿಬಿಟ್ರು ನಮ್ಮ ಅಕ್ಕನೂ ಭಾವನೂ ಅಂದ್ಕೊಂಡು. ಹೇಳ್ದ ನಿಮ್ಮ ಅತ್ತೆಗೆ ವಿಷಯನಾ? ಅಯ್ಯೋ ಹೇಳ್ದೆ ಕಡೆ. ನಮ್ಮ ಅತ್ತೆ ಏನು ಮಾಡ್ತದೆ? ನಮ್ಮ ಅತ್ತೆ ಯಾವಾಗಲೂ ಹಿರಿ ಮಗನ ಕರೆಗೆ ನಿಂಗೆ ಗೊತ್ತಿಲ್ವೇ? ಅವ್ರು ಏನೇ ಮಾಡಿದ್ರು ಹಂಗೆಯ ನಮ್ಮ ಅತ್ತೆಗೆ. ಎಷ್ಟೇ ಇದು ಮಾಡಿದ್ರು ಒಂದಿನ ನೋಡ್ಕೊಂಡಿಲ್ಲ ಅವ್ರ ಸೊಸೆ. ಏನೇ ಮಾಡಿದ್ರು ನನಗಿನ್ನ ಅವಳೇ ಹೆಚ್ಚಾಗಿರೋದು ಅವ್ರಿಗೆ. ಏನು ಹೇಳಿದ್ರೆ ನಂಬಲೇ ಇಲ್ಲ ನನ್ನ ಮಾತನ್ನ. ನೀನೇನೋ ಸುಳ್ಳು ಹೇಳ್ತಾ ಇದೆಯಾ ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊಂಡು ಹೋದ್ರು ಕಡೆ. ನನಗೆ ಬಾಯಿಗೆ ಬಂದಂಗೆ ಹಾಳಾಗ್ಲಿ ಬಿಡು, ನನಗೇನಾಗಬೇಕಾಗೈತೆ? ನನ್ನ ಪಾಲಿಂದ ನನಗೆ ಕೊಟ್ಟರೆ ಸಾಕು. ನನಗೆ ಏನಾದರೂ ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ, ನನಗೇನಾಗಬೇಕು ಹೇಳು? ಅಯ್ಯೋ ರಾಮೇ, ಹಂಗಂತ ಗೌರಕ್ಕ? ಈ ಗೌರಕ್ಕ ಒಂಥರ ಹಂಗೆ ಕೋಪದಲ್ಲಿ ಏನು ಹೇಳ್ತದೆ ಅಂತವಾಗ ಗೊತ್ತಾಗಕ್ಕಿಲ್ಲ. ಒಂದು ಕೆಲಸ ಮಾಡಿ ಇವಾಗ ನಿಮ್ಮ ಮಾವು ಬರ್ತದೆ ನೋಡು, ಮೊದಲು ಹೋಗಿ ನಿಮ್ಮ ಮಾವಂಗೆ ಎಲ್ಲವ ದಿಟ ಹೇಳ್ಬಿಡು. ಇಲ್ಲ ಮನೆಗೆ ಬರೋಕ್ಕಿಂತ ಮುಂಚೆನೇ ಹೋಗಲ್ ತೋಟದ ಕಡೆಗೆ ಹೋಗಿ ನಿಮ್ಮ ಮಾವು ಬತ್ತಿರ್ತದೆ, ಇಷ್ಟೊತ್ತಿಗೆ ನಡ್ಕೊಂಡು ಬತ್ತಿರ್ತದೆ. ಇನ್ನೇನು ಬರೋ ಹೊತ್ತಲ್ವೇ ನಿಮ್ಮ ಮಾವ? ಹೋಗಿ ಎಲ್ಲವ ದಿಟ ಹೇಳೋಗೆ. ಮೊದಲು ನೀನು ಹೇಳಿದ್ರೆ ಬಚಾವಾಗೋದು, ಇಲ್ಲ ಅಂತಂದರೆ ಮಾಡಿಬಿಡ್ತದೆ. ನಿಮ್ಮ ಭಾವ ಗೊತ್ತಲ್ಲ, ಅದು ಇದು ಮಾತಾಡಿ ಮಾಡಿ ಎಲ್ಲನೂ ಆಸ್ತಿ ಎಲ್ಲ ಬರ್ಸ್ಕೊಂಡು ಹೋಗ್ಬಿಡ್ತದೆ. ಓದ್ಕಿತ ಬಂದು ಹಂಗೆಯ ಸೈ
ನೈಟು ನಿಮ್ಮ ಮನೆಯವ್ರಿಗೂ ಅವ್ರಿಗೂ ಬರೋದನ್ನ ಒಬ್ಬನೇ ಬರ್ಸ್ಕೊಂಡು ಹೋಗ್ಲಿಲ್ವೇ? ಹಂಗೆ ಮಾಡೋಯ್ತದೆ. ನೋಡ್ತಾ ಇರು, ಹೇಳ್ತಾ ಇದ್ದೀನಿ. ಮೊದಲು ಹೋಗು ನಿಮ್ಮ ಅವಂತವ ಒಂಚೂರು ಮಾತಾಡ್ಕೊಂಡಿದ್ದು ಏನು ಅಂತವ ಮಾತಾಡೋಗು. ಸತ್ಯ ಕಣೆ, ನೀನು ಬಂದಿದ್ದು ಹೆಂಗವಾ ಒಳ್ಳೇದಾಯ್ತು. ನಂಗೆ ಏನು ಮಾಡಬೇಕು ಏನು ಅಂತವ ಗೊತ್ತಾಯ್ತಾ ಇರಲಿಲ್ಲ, ದಿಕ್ಕೆ ತೋರಿಸ್ತಿರ್ಲಿಲ್ಲ ಕಣೆ. ನಂಗೆ ಇವರು ಹಿಂಗೆಲ್ಲವ ಮೋಸ ಮಾಡ್ತಾರೆ ಅಂತವ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ವಲ್ಲ. ಈ ಸಾಕಿಗೆ ನಂಗೆ ಏನು ಮಾಡಬೇಕು ಅಂತವೇ ಗೊತ್ತಾಯ್ತಿರ್ಲಿಲ್ಲ ಕಣೆ. ಹೆಂಗವ ನೀನು ಬಂದಿದ್ದು ಒಳ್ಳೇದಾಯ್ತು. ಈಗ ಮೊದಲು ನೀನು ಹೇಳಿದ ಕೆಲಸ ಮಾಡ್ತೀನಿ. ಮಾವಂತ ಹೋಗಿ ಎಲ್ಲವ ದಿಟ ಹಿಂಗೆ ಆಯಿತು ಕಣ್ ಮಾವರೇ, ಮನೇಲಿ ಹಿಂಗೆಲ್ಲ ಜಗಳ ಆಯಿತು, ಆಮೇಲೆ ಹಿಂಗೆ ಮಾತಾಡೋದು ಕೇಳಿಸ್ಕೊಂಡೆ ಅಂತವ ಎಲ್ಲನೂ ಹೇಳ್ಬಿಡ್ತೀನಿ ಒಂದು ಬಿಡ್ದಂಗೆ. ಆಮೇಲೆ ಮಾವಂಗೆ ಏನು ಅನಿಸ್ತದೆ ಅದು ಮಾಡಲಿ ಅಲ್ವೇ? ಅವ್ರು ನ್ಯಾಯವಾಗಿಯೇ ಮಾಡ್ತಾರೆ. ನಮ್ಮ ಅತ್ತೆ ಹೆಂಗೆ ಒಬ್ರಿಗೊಂದು ಮಾಡೋಕ್ಕಿಲ್ಲ. ಒಂದು ಕಡೆಗೆ ಸುಣ್ಣ ಒಂದು ಕಡೆಗೆ ಬೆಣ್ಣೆ ಹಂಗೆ ಮಾಡೋಕ್ಕಿಲ್ಲ, ನ್ಯಾಯವಾಗಿ ಮಾಡ್ತಾರೆ. ನೀನು ಬಂದು ಒಳ್ಳೇದಾಯ್ತು ಹೇಳಿ, ದೇವ್ರು ಬಂದಂಗೆ ಬಂದೆ ಕಣೆ ಹೆಂಗವ. ಸರಿ ನನ್ನ ಬಗ್ಗೆ ಆಮೇಲೆ ಮಾತಾಡುವಂತೆ. ಹೋಗು ಮೊದಲು ನಿಮ್ಮ ಮಾವ ಮನೆಗೆ ಬರೋಕ್ಕಿಂತ ಮುಂಚೆ ಹೋಗಿ ವಿಷಯ ಎಲ್ಲವ ಹೇಳು. ಮನೆಗೆ ಬಂದ್ಬಿಟ್ರೆ ಆಮೇಲೆ ಇನ್ನೇನಾದ್ರು ಮಾಳಾಗ್ಬಿಟ್ಟರು ಆಮೇಲೆ. ಹೋಗಿ ಬಿರಿನೇ. ಸರಿ ಕಣೆ, ಆಯಿತು ಕಣೆ ಸಾವಿತ್ರಿ, ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮನೇಲೇ ಇದ್ಕೊಂಡು ನಮ್ಮ ಸಂಬಂಧಿಕರೇ ಎಷ್ಟೆಲ್ಲ ಮೋಸ ಮಾಡೋಕ್ಕೆ ಅಂತವ ಪ್ಲಾನ್ ಮಾಡ್ತಾರೆ ಅಂತವ. ಮುಂದಿನ ವಿಡಿಯೋನ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ ವೀಕ್ಷಕರೇ. ಏನೇನಾಗುತ್ತೋ ಇವ್ರ ಮನೆ ಆಸ್ತಿಲಿ ಏನೇನು ಪಾಲಾಗುತ್ತೋ ಏನೇನಾಗುತ್ತೋ ಗೊತ್ತಿಲ್ಲ ವೀಕ್ಷಕರೇ. ನನ್ನ ಸ್ನೇಹಿತೆ ಸುಮಂಗೆ ನ್ಯಾಯ ಸಿಗಂಗೆ ಮಾಡಿ ವೀಕ್ಷಕರೇ, ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಸಿಯಾ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಕೋಬೇಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಎಲ್ಲ ವಿಡಿಯೋಗಳನ್ನ ನೋಡೋ ಅವಕಾಶ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.